ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸಿಎಂ ಸ್ಫೋಟಕವಾದಂತಹ ಟ್ವಿಸ್ಟ್ ಅನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸಿಎಂ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನನ್ನ ಕೊನೆಯ ಉಸಿರು ಇರುವಂತಹ ತನಕ ರಾಜಕಾರಣದಲ್ಲಿ ಇರ್ತೇನೆ. ರಾಜಕೀಯ ನಿವೃತ್ತಿಯನ್ನ ಅಲ್ಲಗೆಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ಚುನಾವಣೆಗೂ ಸ್ಪರ್ಧಿಸುವಂತಹ ಸುಳಿವನ್ನ ಕೂಡ ನೀಡಿದ್ದಾರೆ. ಮೈಸೂರು ಜಿಲ್ಲೆ ವರ್ಣಾದಲ್ಲಿ ನಡೆದಿರುವಂತಹ ಜಾತ್ರೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ಕ್ಷೇತ್ರದ ಜನರ ಮುಂದೆಯೇ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜಕೀಯ ನಿವೃತ್ತಿ ಅನ್ನುವಂತಹ ವಿಚಾರ ಇಲ್ಲವೇ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಿಂತುಕೊಳ್ತಾರೆ. ಹೇಗಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ನೋಡಿ. ರಾಜಕೀಯ ನಿವೃತ್ತಿಯನ್ನ ಕೂಡ ಅಲ್ಲೇ ಗೆಲ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 2018ರಲ್ಲಿ ಇದೇ ಲಾಸ್ಟ್ ಚುನಾವಣೆ ಅನ್ನುವಂತಹ ಮಾತನ್ನ ಈ ಹಿಂದೆ ಹೇಳಿದ್ರು. ಬಟ್ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ, ಎಲ್ಲವೂ ಅಸಾಧ್ಯ. ಜೊತೆಗೆ ಬಹಳಷ್ಟು ವಿಚಾರಗಳು, ಅದರಲ್ಲೂ ಕೂಡ ರಾಜಕಾರಣಿಗಳು ನಿವೃತ್ತಿಯನ್ನ ಪಡೆದುಕೊಳ್ತಾರೆ ಅಥವಾ ಕೊನೆ ಚುನಾವಣೆ ಅನ್ನುವಂತಹ ಮಾತು ಏನಿದೆ, ಸೊ ಯಾರು ಹೇಳಿದ್ರು ಕೂಡ ಅದನ್ನ ಜನ ಮಾತ್ರ ನಂಬಲ್ಲ. ಯಾವುದೇ ನಾಯಕರು ಹೇಳಿದ್ರು ಜನ ನಂಬಲ್ಲ, ಗೊತ್ತಿರುತ್ತೆ ಅವ್ರಿಗೆ. ತಮ್ಮ ಉತ್ತರಾಧಿಕಾರಿ ಯತೀಂದ್ರ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ವರ್ಣಾದಲ್ಲಿ ಈವರೆಗೆ ನನ್ನನ್ನ ಬೆಳೆಸಿದ್ದೀರಿ, ಹಾರೈಸಿದ್ದೀರಿ. ಅದೇ ರೀತಿಯಾಗಿ ಯತೀಂದ್ರ ಅವರನ್ನು ಕೂಡ ಹಾರೈಸಿ, ಅವರನ್ನ ಬೆಳೆಸಿ. ವರ್ಣ ಕ್ಷೇತ್ರದ ಜನರನ್ನ ಕೇಳಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾನು ಕ್ಷೇತ್ರಕ್ಕೆ ಹೆಚ್ಚು ಬರಲಿಕ್ಕೆ ಸಾಧ್ಯ ಇಲ್ಲ, ಯತೀಂದ್ರ ಇರ್ತಾರೆ, ನನ್ನ ಪುತ್ರ ಯತೀಂದ್ರ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಈವರೆಗೆ 13 ಬಾರಿ ಸ್ಪರ್ಧೆಯನ್ನ ಮಾಡಿದ್ದೇನೆ, 4 ಬಾರಿ ಸೋತಿದ್ದೇನೆ, ಒಟ್ಟು 17 ಬಾರಿ ದಾಖಲೆಯ ಬಜೆಟ್ ಕೂಡ ಮಂಡಿಸಿದ್ದೇನೆ. ಎಲ್ಲದಕ್ಕೂ ಕ್ಷೇತ್ರದ ಜನರ ಆಶೀರ್ವಾದವೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಬಹಳಷ್ಟು ವಿಚಾರ ಸಂಬಂಧವಾಗಿ ಒಂದು ರಾಜಕೀಯ ನಿವೃತ್ತಿಯನ್ನ ಅಲೆಗೆಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ಚುನಾವಣೆಗೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಬಹಳಷ್ಟು ವಿಚಾರ ಸಂಬಂಧವಾಗಿ ಈ ಒಂದು ಅಂದ್ರೆ ಮೈಸೂರು ಜಿಲ್ಲೆ ವರ್ಣಾದಲ್ಲಿ ನಡೆದಿರುವಂತಹ ಜಾತ್ರಾ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ನೋಡಿ, ತಮ್ಮ ಉತ್ತರಾಧಿಕಾರಿ ಯತೀಂದ್ರ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ. ವರ್ಣಾದಲ್ಲಿ ಈವರೆಗೆ ನನ್ನನ್ನು ಬೆಳೆಸಿದ್ದೀರಿ, ಹಾರೈಸಿದ್ದೀರಿ. ಅದೇ ರೀತಿಯಾಗಿ ನನ್ನ ಮಗ ಯತೀಂದ್ರನನ್ನು ಕೂಡ ಹಾರೈಸಿ, ಇದೇ ರೀತಿಯಾಗಿ ನನ್ನನ್ನು ಏನು ಬೆಳೆಸಿದ್ದೀರಿ ಅಂದರೆ 17 ಬಾರಿ ನಾನು ಚುನಾವಣೆಗೆ ನಿಂತ್ಕೊಂಡಿದ್ದು. ಅದರಲ್ಲಿ ನೋಡಿ ಈಗ 13 ಬಾರಿ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ, 13 ಬಾರಿ ಜೊತೆಗೆ 17 ಬಾರಿ ನಾನು ಬಜೆಟನ್ನು ಮಂಡಿಸಿದ್ದೀನಿ. ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದು ಎಸ್, ಅದು ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ. ಅದೇ ರೀತಿಯಾಗಿ ಯತೀಂದ್ರನನ್ನು ಕೂಡ ನೀವು ಹಾರೈಸಬೇಕು, ಬೆಳೆಸಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಯತೀಂದ್ರ MLC ಆಗಿದ್ದಾರೆ, ಸದಸ್ಯ ಆಗಿದ್ದಾರೆ. ನಿಮ್ಮ ಕ್ಷೇತ್ರದ ವರ್ಣಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಯತೀಂದ್ರ ಹೇಳಿದವೆಲ್ಲರೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ನನಗೆ ರಾಜಕೀಯವಾಗಿ ನೀವು ಬೆಳೆಸಿದ್ದೀರಿ, ಯತೀಂದ್ರನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಅಂತಕ್ಕಂಥ ಮಾತುಗಳನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಯತೀಂದ್ರ ನೋಡ್ತಕ್ಕಂಥ ಕ್ಷೇತ್ರ MLC ಆಗಿದ್ದಾರೆ, ಸದಸ್ಯ ಆಗಿದ್ದಾರೆ. ನಿಮ್ಮ ಕ್ಷೇತ್ರದ ವರ್ಣಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಎಸ್ ನೋಡಿ, ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂಥದ್ದು. ವಿಚಾರಗಳು ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಗಮನಿಸೋದಾದ್ರೆ, ನನ್ನ ಕೊನೆಯ ಉಸಿರು ಇರುವಂತಹ ತನಕ ರಾಜಕಾರಣದಲ್ಲಿ ನಾನು ಮುಂದುವರಿತೇನೆ, ರಾಜಕೀಯ ನಿವೃತ್ತಿ ಅನ್ನೋದು ಇಲ್ಲ. ಬಹಳಷ್ಟು ನಾಯಕರು ಏನು ಆಸೆ ಪಡ್ತಾರೆ ಅಂತಂದ್ರೆ, ತನ್ನ ಕೊನೆಯ ಅವಧಿ ಕೂಡ ಅಧಿಕಾರದಲ್ಲೇ ಇದ್ಕೊಂಡು ಸಾಯ್ಬೇಕು ಅನ್ನೋದು ರಾಜಕೀಯ ನಾಯಕರ ಆಸೆ ಕೂಡ ಆಗಿರುತ್ತೆ. ಅದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಹಾಗೆ ಅನ್ಕೊಂಡಿದ್ರು, ನಾನು ಅಧಿಕಾರದಲ್ಲೇ ಇದ್ದು ತೀರ್ಕೊಂಡ್ರು ಖುಷಿನೇ, ಸಂತೋಷ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ನೋಡಿ, ರಾಜಕೀಯ ನಿವೃತ್ತಿಯನ್ನ ಅಲ್ಲಿಗೆಳ್ತಿದ್ದಾರೆ. ಜೊತೆಗೆ ಮುಂದಿನ ಚುನಾವಣೆಗೂ ಕೂಡ ನಾನು ಸ್ಪರ್ಧೆಯನ್ನ ಮಾಡ್ತೇನೆ. ಇಷ್ಟೇ ಅಲ್ಲ, ಈ ಚುನಾವಣೆಯೇ ಲಾಸ್ಟ್ ಅಲ್ಲ, ಮುಂದಿನ ಚುನಾವಣೆಯಲ್ಲಿಯೂ ಕೂಡ ನಾನು ಸ್ಪರ್ಧೆಯನ್ನೇ ಮಾಡ್ತೇನೆ ಅನ್ನುವಂಥ
ಸುಳಿವನ್ನ ಕೂಡ ನೀಡಿದ್ದಾರೆ. ಎಸ್, ತಮ್ಮ ಉತ್ತರಾಧಿಕಾರಿ ಯತೀಂದ್ರ ಅನ್ನುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಹೇಗೆ ಆಶೀರ್ವಾದ ಮಾಡಿದ್ರಿ ಅಂದ್ರೆ, ನಾನು ಈವರೆಗೆ 13 ಬಾರಿ ಸ್ಪರ್ಧೆಯನ್ನ ಮಾಡಿದ್ದೇನೆ, ಜಸ್ಟ್ 4 ಬಾರಿ ಅಷ್ಟೇ ಸೋತಿದ್ದು, ಇನ್ನೆಲ್ಲ ಬಾರಿಯೂ ಕೂಡ ನಾನು ಗೆದ್ಕೊಂಡು ಬಂದಿದ್ದೇನೆ. ಜೊತೆಗೆ 17 ಬಾರಿ ದಾಖಲೆಯ ಬಜೆಟ್ ಕೂಡ ನಾನು ಮಂಡಿಸಿದ್ದೇನೆ. ಅದೇ ರೀತಿಯಾದಂತಹ ಆಶೀರ್ವಾದ ಇರಲಿ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಏನೆಲ್ಲ ವಿಚಾರಗಳನ್ನ ಜಾತ್ರಾ ಸಂದರ್ಭದಲ್ಲಿ ಅವರು ಮಾತನಾಡಿರುವಂಥದ್ದು, ಅದರಲ್ಲೂ ಕೂಡ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸಾಧ್ಯ, ಎಲ್ಲವೂ ಕೂಡ ಅಸಾಧ್ಯ. ಅದರಲ್ಲೂ ನಿವೃತ್ತಿ ಅನ್ನೋ ಮಾತು ರಾಜಕಾರಣಿಗಳಿಗೆ ಅದು ಒಪ್ಪಲ್ಲ ಅಂತ ಹೇಳಿನೇ ಅನ್ಬಹುದು. ಅದೇ ರೀತಿಯಾಗಿ ನೋಡಿ, CM ಸಿದ್ದರಾಮಯ್ಯ ಅವರು 2018ರಲ್ಲಿ ಎಸ್ ಅವರು ನಿವೃತ್ತಿ ಪಡ್ಕೊಳ್ತೇನೆ, ಇದು ಚುನಾವಣೆ, ಲಾಸ್ಟ್ ಚುನಾವಣೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ನಿವೃತ್ತಿ ಅನ್ನೋದಕ್ಕಿಂತ ಲಾಸ್ಟ್ ಚುನಾವಣೆ ಇದು ಅನ್ನುವಂಥ ವಿಚಾರ ಹೇಳಿದರು. ಬಟ್ ಈಗ ಅವರು ಕೊಡ್ತಾ ಇರುವಂತಹ ಸುಳಿವನ್ನು ಗಮನಿಸ್ತಾ ಇದ್ರೆ, ಮುಂದಿನ ಚುನಾವಣೆಯಲ್ಲೂ ಕೂಡ ನಾನು ನಿಂತ್ಕೊಳ್ತೇನೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ಓವರ್ ಆಲ್ ಏನಿದೆ ಮಾಹಿತಿ? ಕುಸುಮ, ನಾಯಕತ್ವ ಬದಲಾವಣೆ ಚರ್ಚೆಗಳ ನಡುವೆ ಸಿದ್ದರಾಮಯ್ಯನವರ ಈ ಮಾತು ತೀವ್ರ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಮುಂದೆ ತಾವು ಚುನಾವಣೆಗೆ ನಿಲ್ಲೋದಿಲ್ಲ, ಇದೇ ನನ್ನ ಕೊನೆ ಚುನಾವಣೆ ಅಂತ ಹಲವು ಬಾರಿ CM ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈಗ ನಾನು ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಮುಂದುವರಿತೀನಿ, ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳಲ್ಲ, ನನ್ನ ಉಸಿರು ಇರೋ ತನಕ ರಾಜಕೀಯದಲ್ಲಿ ಇರ್ತೀನಿ ಅನ್ನೊಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ಮೂಲಕ ರಾಜಕೀಯವಾಗಿ ಏನು ನಾಯಕತ್ವ ವಿಚಾರವಾಗಿ ಕೆಲವೊಂದು ಜಟಾಪಟಿ ಉಂಟಾಗಿದೆ. ಅದಕ್ಕೂ ಕೂಡ ತಮ್ಮ ವಿರೋಧಿಗಳಿಗೆ ಕೌಂಟರ್ ಅನ್ನು ಪರೋಕ್ಷವಾಗಿ CM ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ಅವಧಿಯಲ್ಲೂ ಕೂಡ ನಾನು ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳುವ ಮೂಲಕ 2028ರ ಚುನಾವಣೆಯಲ್ಲೂ ಕೂಡ ವರ್ಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಿಚಾರವನ್ನ CM ಸಿದ್ದರಾಮಯ್ಯನವರು ಇಲ್ಲಿ ಮಾತನಾಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಯತೀಂದ್ರ ಅವರನ್ನ ಬೆಳೆಸಬೇಕು ಮತ್ತೆ ಅವರನ್ನ ಆರೈಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಕ್ಷೇತ್ರದ ಜನರನ್ನು ಕೂಡ ಇವತ್ತು ಅವರು ಕೇಳ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ವರ್ಣ ಕ್ಷೇತ್ರದ ಜಾತ್ರೆಯ ಸಮಾರಂಭದಲ್ಲಿ ಜನರನ್ನ ಉದ್ದೇಶಿಸಿ ಮಾತಾಡಬೇಕಾದರೆ CM ಸಿದ್ದರಾಮಯ್ಯನವರು ಇಂಥದ್ದೊಂದು ಮಾತನ್ನೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳುವ ಮೂಲಕ ಯಾವುದೇ ಕಾರಣಕ್ಕೂ ರಾಜಕೀಯದಿಂದ ಹೊರ ಹೋಗೋದಿಲ್ಲ, ತಮ್ಮ ಕ್ಷೇತ್ರದ ಜನ, ನಾಡಿನ ಜನರ ಒಂದು ಸೇವೆಯನ್ನು ಮಾಡ್ತೀನಿ ಅಂತ CM ಸಿದ್ದರಾಮಯ್ಯನವರು ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಮುಂದೆ ನಾವೇ ಅಧಿಕಾರದಲ್ಲಿ ನಾನೇ ಇಡ್ತೀನಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈಗ ಅಧಿವೇಶನದ ನಂತರ CM DCM ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳಿಗೆ ಒಂದು ಕೊನೆಯ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋ ಒಂದು ಚರ್ಚೆಗಳೆಲ್ಲ ನಡೀತಾ ಇತ್ತು. ಇದರ ಬೆನ್ನಲ್ಲೇ CM ಸಿದ್ದರಾಮಯ್ಯನವರ ಇಂಥದ್ದೊಂದು ಮಾತು ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 6 ವರ್ಷಗಳು ಪೂರೈಕೆ ಮಾಡಿದ್ರು. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಒಂದು ಸೂಕ್ಷ್ಮವಾದಂಥ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ರು. DK ಶಿವಕುಮಾರ್ ಅವರು ನನಗಿಂತ ಕಿರಿಯರಿದ್ದಾರೆ, 2028ರ ಚುನಾವಣೆ ಅವರ ನೇತೃತ್ವದಲ್ಲಿ ನಡೀಬೇಕು, ನಾನು ಅವರ ಬೆನ್ನಿಗೆ ಇಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆ ಮೂಲಕ 2028ರವರೆಗೂ ಕೂಡ ಅಂದ್ರೆ ಈ ಅವಧಿಯಲ್ಲಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಮಾತನ್ನ ಬಹಳಷ್ಟು ಸೂಚ್ಯವಾಗಿ ಹೇಳಿದ್ರು. ಇದ ಬೆನ್ನಲ್ಲೇ ಇವತ್ತು CM ಸಿದ್ದರಾಮಯ್ಯನವರು ಕೊನೆಯ ಉಸಿರು ಇರೋ ತನಕ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ಳೋದಿಲ್ಲ, ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಖಂಡಿತವಾಗ್ಲೂ ಇದು ಪರೋಕ್ಷವಾಗಿ DK ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಕ್ಕಂಥದ್ದು. ಜೊತೆಗೆ ರಾಜ್ಯದ ಜನತೆ ಆಗಿರ್ಬೋದು ಅಥವಾ ಹೈಕಮಾಂಡ್ ನಾಯಕರಾಗಿರ್ಬೋದು, ರಾಜಕೀಯ ತಮ್ಮ ವಿರೋಧಿಗಳಿಗಾಗಿರ್ಬೋದು, ಮುಂದಿನ ಒಂದು 2 ವರ್ಷಗಳ ಅವಧಿನೂ ಕೂಡ ನಾನೇ CM ಆಗಿರ್ತೀನಿ ಅನ್ನೋ ವಿಚಾರವನ್ನ ಅವರು ಇಲ್ಲಿ ಪರೋಕ್ಷವಾಗಿ ಹಾಗೆ ಬಹಳಷ್ಟು ಸೂಕ್ಷ್ಮವಾಗಿ ಹೇಳಿದಾರಂತ ಅನ್ಸುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಆನಂದ್.